ರಾಜ್ಯದಲ್ಲಿ 8 ಜಿಲ್ಲೆಯ ಕೊಬ್ಬರಿ ಬೆಳೆಗಾರರು ಕಳೆದ 9 ತಿಂಗಳಿಂದ ಸಂಕಷ್ಟದಲ್ಲಿದ್ದರು. ಕಾಂಗ್ರೆಸ್ ಪಕ್ಷ ಚುನಾವಣೆಯ ವೇಳೆ ಕೊಬ್ಬರಿ ಬೆಲೆಯನ್ನ 15,000ಕ್ಕೆ ಹೆಚ್ಚಿಸುವ ಭರವಸೆಯನ್ನ ನೀಡಿದ್ರು. ಚುನಾವಣೆಯ ಬಳಿಕ ಕೊಟ್ಟ ಭರವಸೆ ಈಡೇರಿಸದೆ ಕೇವಲ ಚುನಾವಣೆ ಗೆಲ್ಲುವ ಸಲುವಾಗಿ ಹುಸಿ ಭರವಸೆಯನ್ನ ನೀಡಿದ್ದಾರೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪಿಸಿದರು. ದೇವೇಗೌಡರು, ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಹಾಗೂ ಬಾಲಕೃಷ್ಣ ಅವರು ಪ್ರಧಾನಿ ಮೋದಿಯವರ ಭೇಟಿಯ ಸಂದರ್ಭದಲ್ಲಿ ಸಂಬಂಧಪಟ್ಟ ಸಚಿವರಲ್ಲಿ ಈ ಬಗ್ಗೆ ತಿಳಿಸಿದ್ದು, ಬೆಲೆ ಹೆಚ್ಚಿಸುವ ಭರವಸೆಯನ್ನ ನೀಡಿ 12,000ಕ್ಕೆ ಏರಿಸಿದ್ದಾರೆ. ಜನವರಿ 20ರಿಂದ ಬೆಲೆ ಏರಿಕೆ ಅನ್ವಯ ಆಗಲಿದ್ದು, ನಮ್ಮೆಲ್ಲರ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಹಾಗೂ ನರೇಂದ್ರ ಮೋದಿ ಮತ್ತು ಕೃಷಿ ಸಚಿವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದರು. ಹಾಸನದ ಬಿಟ್ಟಗೌಡನಹಳ್ಳಿಯಲ್ಲಿ ಕುಡಿಯುವ ನೀರಿಗೂ ಸಂಕಷ್ಟ ಎದುರಾಗಿದೆ. ಟ್ರ್ಯಾಕ್ಟರ್ನಲ್ಲಿ ನೀರು ಸರಬರಾಜು ಮಾಡುವ ಪರಿಸ್ಥಿತಿ ಎದುರಾಗಿದೆ. 10 ಕೆಜಿ ಅಕ್ಕಿ ಕೊಡುವ ಭರವಸೆ ನೀಡಿದ ರಾಜ್ಯ ಕೇಂದ್ರ ಸರ್ಕಾರ ನೀಡುವ ಪಡಿತರ ನೀಡಿ ಅದರಲ್ಲೂ ಉಳಿಸಿಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದರು. ಕೂಡಲೇ ರೈತರಿಗೆ ನೀಡಿರುವ ಭರವಸೆಗಳನ್ನು ಈಡೇರಿಸಲೇ, ಇಲ್ಲದಿದ್ದರೆ ನಾವು ಚುನಾವಣೆಯ ಹಿನ್ನೆಲೆಯಲ್ಲಿ ಸುಳ್ಳು ಭರವಸೆ ನೀಡಿದ್ದೇವೆ ಎಂದು ರೈತರ ಬಳಿ ಕಾಂಗ್ರೆಸ್ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. 8 ಜಿಲ್ಲೆಯ ಕೊಬ್ಬರಿ ಬೆಳೆಗಾರರು ಕಳೆದ 8-9 ತಿಂಗಳಿಂದ ಸಂಕಷ್ಟದಲ್ಲಿದ್ದರು. ರಾಜ್ಯದ ಈಗಿನ ಆಡಳಿತ ಪಕ್ಷ ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ 15,000 ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಜನಕ್ಕೆ ಚುನಾವಣೆ ಗೆಲ್ಲಕ್ಕೋಸ್ಕರ ಅವತ್ತು ಒಂದು ಆಶ್ವಾಸನೆ ಕೊಟ್ಟ ಮೇಲೆ ಉಸಿರೇ ಇಲ್ಲ ಅದಕ್ಕೆ, ಗೊತ್ತಾಯ್ತು ಸರ್. ಆಮೇಲೆ ಈಗ ಅವರು ವಿಧಾನಸಭೆಯಲ್ಲೇ ಶಿವಾನಂದ ಪಾಟೀಲ್ ನಮ್ಮ ಮಂತ್ರಿ, ಯಾರು ನಮ್ಮ ಕೈಲಲ್ಲ ದೇವೇಗೌಡರು ಕರ್ಕೊಂಡು ನೀವೇ ಮಾಡ್ಕೊಂಡು ಬರ್ಬೇಕು ಅಂತ ಒಂದು ಲೆಟ್ರನ್ನು ಕೊಟ್ಟರು ಕೇಂದ್ರ ಸರ್ಕಾರ. ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಗೊತ್ತಾಯ್ತು ಸರ್. ಇವತ್ತು ದೇವೇಗೌಡರನ್ನ ಕರ್ಕೊಂಡೋಗಿ ನಾನು, ಚಂದ್ರಪಟ್ಟಣ ಬಾಲು, ಪ್ರಜ್ವಲ್ ರೇವಣ್ಣವರು, ಕುಮಾರಸ್ವಾಮಿಯವರು ಹೋಗಿ ಕುಮಾರಸ್ವಾಮಿಯವರು ಒಂದು ಮಾತು ಹೇಳಿದರು, ಇದೇನಾದ್ರು ಮಾಡ್ದು ಹೋದರೆ ನಾನೇ ಅರಸೀಕೆರೆಯಿಂದ ತುಮಕೂರಿಗೆ ಕಾಲ್ನಡಿಗೆಯಲ್ಲಿ ನಾನು ಒಂದು ಜಾಥಾ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಪಡಿಸ್ತೀನಿ ಅಂತ. ಈ ಸರ್ಕಾರದಲ್ಲಿ ಬೋರ್ವೆಲ್ಗೂ ಇಲ್ಲ ದುಡ್ಡು. ಕುಡಿಯೋ ನೀರು ಮೊನ್ನೆ ಬಿಟ್ಕೊಂಡು ಹೇಳಿ ಅಂತ ಬಂದಿದ್ರು, ಕುಡಿಯೋ ನೀರು ಟೌನ್ ಲಿಮಿಟಿ ಬರುತ್ತೆ. ಈಗ ಆ ಊರಲ್ಲಿ ಒಂದು ಟ್ರ್ಯಾಕ್ಟರ್ ಹೊಡೆದ್ರೆ ಆಯ್ತದ, 20 ಟ್ರ್ಯಾಕ್ಟರ್ ಹೊಡೆದು ಆಗಲ್ಲ. ಮೊನ್ನೆ MP ಹೇಳಿ DC ಹತ್ರ ಗಲಾಟೆ ಮಾಡಿ ನಾನಂತ ಹೇಳಿದೆ, ಅಂತ ಇದ್ರೆ ಡೈಲಿ ಟ್ಯಾಂಕರ್ ಕೊಡಿಸ್ಬಿಡ್ತೀನಿ ಹೊಡ್ಕೊಂಡ್ರು ಅಂತ. ಮೊನ್ನೆ DC ನಾನೇ ಫ್ರೀಯಾಗಿ ಕೊಡಿಸಿ ಒಂದು 2 ತಿಂಗಳು ಹೊಡ್ಕೊಂಡಿದ್ವಿ ಟ್ಯಾಂಕರಲ್ಲಿ. ನಾವೇ ಬಾಡಿಗೆ ಕೊಟ್ಕೊಳ್ತೀವಿ ಡೈರಿ ಟ್ಯಾಂಕರ್. ಅದು 30,000 ಲೀಟ್ರ್ ಇರ್ತದೆ, ಇದು 2,000 ಲೀಟ್ರ್ ಇರ್ತದೆ ಟ್ಯಾಂಕರಲ್ಲಿ. ಬಿಟ್ಕೊಂಡು ನನಗೆ 2,000 ಲೀಟ್ರ್ ಸಾಕಾಯ್ತದ? ನಾವು ವಚನ ಭ್ರಷ್ಟ ಆಗಿದ್ದೀವಿ ಅಂತ ಹೇಳಿ ರೈತರು ಕ್ಷಮೆ ಕೇಳಿ 3,000 ಮಾಡಿ ಅಂತ 12 ಇದೆ ಕೇಂದ್ರ ಸರ್ಕಾರ, 12 ಮಾಡಿದೆ. 1,500 ಇನ್ನೂ ಮಾಡಿಲ್ಲ ಸರ್. ಈಗ 12 ಜೊತೆಗೆ 1,500 ಮಾಡ್ಯಾರ, ಅಲ್ಲ 1,500 ಮಾಡ್ಯಾರ ಸರ್. 3 ಮಾಡಿ ಅಂತ ನಾನು ಕೇಳ್ತಾ ಇರೋದು. ಈಗ 12ರಿಂದ 1,500 ಕೊಡ್ತಾರ? 1,500 ಕೊಡ್ತಾರೆ, ಇನ್ನೂ ಹೇಳಿಲ್ಲ ಅವರು. ಆಯ್ತು, ಯಾವಾಗ? ಅಲ್ಲ ಆಯ್ತಾ, ಇನ್ನು 1,500 ಮಾಡಿ 13 ಮಾಡಿ. ಅದು ಅವತ್ತಿಂದ 1,500 1 ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ. 8,000 ಇದ್ದಾಗ 7,500 8,000 ಇದ್ದಾಗ ಎಲ್ಲಿ 1,500 ಮಾಡಿದ್ರು? ಹಳೆ ಕೊಬ್ಬರಿ ಖರೀದಿಗೆ ಮಾಡಿದ್ರ? ಹಳೆ ಕೊಬ್ಬರಿ ಖರೀದಿ ಮಾಡಿದ್ರಲ್ಲ, ನಫಾಡ್ನರ್ ಅದಕ್ಕೆ 1,500 ಕೊಟ್ರ? ನಮ್ಮ ಎಲ್ಲ ತಾಲೂಕಲ್ಲೂ ಮಾಡಬೇಕಾಯ್ತು. ಬರೀ ಚನ್ನರಾಯಪಟ್ಟಣ, ಅರಸೀಕೆರೆ, ದುದ್ದದಲ್ಲೂ ಮಾಡಬೇಕಾಯ್ತು ಒಂದು ಕೊಬ್ಬರಿ ಕೇಂದ್ರ. ದುದ್ದದಲ್ಲೂ ಮಾಡಬೇಕು, ಎಲ್ಲ ಕಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಆಮೇಲೆ ರಾಗಿ
ರಾಗಿನೂ ಅಷ್ಟೇ, ರಾಗಿನ ಮಧ್ಯವರ್ತಿಗಳು ಇವತ್ತು ಪಾಲಾಗ್ತಾ ಇದೆ ರಾಗಿಗಳು. ಅದನ್ನ ಕಟ್ಟುನಿಟ್ಟಾಗಿ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಾಗಿ ರಾಗಿ ಕೇಂದ್ರಗಳಲ್ಲಿ ಯಾರು ರೈತರು ಬೆಳೆದಿರ್ತಾರೆ ಅವ್ರ ರಾಗಿನೇ ತಗೋಬೇಕು. ಸರ್ಕಾರಕ್ಕೆ ಕೂಡಲೇ ಏನು ಬೆಳೆ ಪರಿಹಾರ ಕೊಡಬೇಕು ಅದನ್ನ ಕೂಡಲೇ ಕೊಡಬೇಕು. 2,000 ಕೊಡ್ತಿರೋ, 3,000 ಕೊಡ್ತಿರೋ, ಅವ್ರ ಬೆಳೆ ಹೋಗಿರೋದಕ್ಕೆ ಕೊಡ್ತಿರೋ, ಒಬ್ಬರಿಗೆ ಕನಿಷ್ಠ 15,000 ನೀವು ಹೇಳಿದ ಮಾತು ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ನಾವು ಚುನಾವಣೆಗೋಸ್ಕರ ಹೇಳಿದ್ದು ನಮ್ಮ ಕೈಲಾಗಲ್ಲ, ನಾವು ನಿಮಗೆ ಅವ್ರ ಚುನಾವಣೆ ಗೆಲ್ಲಕ್ಕೋಸ್ಕರ ಹೇಳಿದ್ದು ಅಂತ ಹೇಳಿ ರೈತರಿಗೊಂದು ಕ್ಷಮೆ ಕೇಳಲಿ.